ವಕ್ಫ್ ತಿದ್ದುಪಡಿ ಕಾಯ್ದೆಗೆ ಎಪಿಸಿಆರ್ ವಿರೋಧ. ತುಮಕೂರು ಕೇಂದ್ರದ ಉದ್ದೇಶಿತ ವಕ್ಫ್ ಕಾಯ್ದೆ ತಿದ್ದುಪಡಿ ಪ್ರಸ್ತಾವಕ್ಕೆ ಎಪಿಸಿಆರ್ ಜಿಲ್ಲಾ ಘಟಕ ತುಮಕೂರು ವಿರೋಧ ವ್ಯಕ್ತಪಡಿಸಿ ನಗರದ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಈ ವೇಳೆ ಎಪಿಸಿಆರ್ನ ಜಿಲ್ಲಾಧ್ಯಕ್ಷರಾದ ತಾಜುದ್ದೀನ್ ಶರೀಫ್ ರವರು ಮಾತನಾಡಿ, ಈ ಮಸೂದೆಯು ಸಾಕಷ್ಟು ಕಾನೂನು ರಕ್ಷಣೆಗಳಿಲ್ಲದೆ ವ್ಯಕ್ತಿಗಳು ಮತ್ತು ಧಾರ್ಮಿಕ ಸಂಸ್ಥೆಗಳ ಆಸ್ತಿ ಹಕ್ಕುಗಳನ್ನ ಸಂಭಾವ್ಯವಾಗಿ ಉಲ್ಲಂಘಿಸಬಹುದು. ಈ ಮಸೂದೆಯು ಆರ್ಟಿಕಲ್ 25ರ ಅಡಿಯಲ್ಲಿ ಧಾರ್ಮಿಕ ಸ್ವಾತಂತ್ರ್ಯದ ಮೂಲಭೂತ ಹಕ್ಕಿನ ಉಲ್ಲಂಘನೆಯಾಗಿದೆ ಎಂದು ಈಡನ್ ವಾದಿಸಿದ್ದಾರೆ. ವಕ್ಫ್ಗಳನ್ನು ರಚಿಸಲು ಹೊಸ ಷರತ್ತುಗಳನ್ನು ವಿಧಿಸಿರುವ ಮಸೂದೆ ಮತ್ತು ಅಸ್ತಿತ್ವದಲ್ಲಿರುವ ವಕ್ಫ್ಗಳು ಸರ್ಕಾರಿ ಪೋರ್ಟಲ್ನಲ್ಲಿ ವಿವರವಾದ ಮಾಹಿತಿಯನ್ನು ನೋಂದಾಯಿಸುವ ಅಗತ್ಯವನ್ನು ಧಾರ್ಮಿಕ ದತ್ತಿಗಳ ಆಡಳಿತದಲ್ಲಿ ಅನಗತ್ಯ ಹಸ್ತಕ್ಷೇಪ ಎಂದು ಗ್ರಹಿಸಬಹುದು. ಇದು ರಾಜ್ಯಗಳ ಅಧಿಕಾರದ ಮೇಲಿನ ಅತಿಕ್ರಮಣ. ವಕ್ಫ್ ಮಂಡಳಿಗಳನ್ನು ನಿಯಂತ್ರಿಸುವ ಕಾನೂನನ್ನು ತಿದ್ದುಪಡಿ ಮಾಡಲು ಪ್ರಯತ್ನಿಸುವ ಮಸೂದೆಯು ಪ್ರಸ್ತುತ ಕಾಯ್ದೆಯಲ್ಲಿ ದೂರಗಾಮಿ ಬದಲಾವಣೆಗಳನ್ನು ಪ್ರಸ್ತಾಪಿಸಿದೆ. ಅಂತಹ ಸಂಸ್ಥೆಗಳಲ್ಲಿ ಮುಸ್ಲಿಂ ಮಹಿಳೆಯರು ಮತ್ತು ಮುಸ್ಲಿಮೇತರರ ಪ್ರಾತಿನಿಧ್ಯವನ್ನು ಖಾತ್ರಿಪಡಿಸುವುದು ಸೇರಿದಂತೆ ವಕ್ಫ್ ಮಸೂದೆಯು ವಕ್ಫ್ ಕಾಯ್ದೆ 1995 ಏಕೀಕೃತ ವಕ್ಫ್ ನಿರ್ವಹಣೆ, ಸಬಲೀಕರಣ, ದಕ್ಷತೆ ಮತ್ತು ಅಭಿವೃದ್ಧಿ ಕಾಯ್ದೆ 1995 ಎಂದು ಮರುನಾಮಕರಣ ಮಾಡಲು ಪ್ರಯತ್ನಗಳೊಂದಿಗೆ ಈ ಬದಲಾವಣೆಗಳು ವಕ್ಫ್ ಆಸ್ತಿಗಳನ್ನು ನಿರ್ವಹಿಸುವಲ್ಲಿ ಮುಸ್ಲಿಂ ಸಮುದಾಯದ ಸ್ವಾಯತ್ತತೆಯನ್ನು ಕಡಿಮೆ ಮಾಡುವ ಅಪಾಯಕಾರಿ ಹಂತಗಳಾಗಿವೆ ಮತ್ತು ಅವುಗಳನ್ನು ರಾಜಕೀಯ ಹಸ್ತಕ್ಷೇಪಕ್ಕೆ ಸಮರ್ಥವಾಗಿ ಒಡ್ಡುತ್ತವೆ. ಆದ್ದರಿಂದ ಮುಸ್ಲಿಂ ಸಮುದಾಯದ ಹಿತಾಸಕ್ತಿಗೆ ವಿರುದ್ಧವಾದ ಮತ್ತು ನಿರ್ದಿಷ್ಟವಾಗಿ ಸಂವಿಧಾನಕ್ಕೆ ವಿರುದ್ಧವಾದ ಯಾವುದೇ ತಿದ್ದುಪಡಿಗಳೊಂದಿಗೆ ಮುಂದುವರಿಯದಂತೆ ಈ ಮೂಲಕ ಸೂಚಿಸಲಾಗಿದೆ. WAKF ವಿಷಯಗಳು ಅಲ್ಲ, SWTಗೆ ಸೇರಿದ್ದು. ಇವುಗಳನ್ನು ಶರಿಯಾ ಪ್ರಕಾರ ನಿರ್ಧರಿಸಲಾಗುತ್ತದೆ. AIMPLB ಮತ್ತು ಸಂಬಂಧಿತ WAKF ಮಂಡಳಿಗಳು ಕಾಳಜಿ ವಹಿಸುತ್ತವೆ. ಆದ್ದರಿಂದ ದಯವಿಟ್ಟು ಇವುಗಳನ್ನ ಪ್ರಸ್ತಾವಿತ WAKF ತಿದ್ದುಪಡಿ ಮಸೂದೆ 2024ಗೆ ಆಕ್ಷೇಪಣೆಗಳಾಗಿ ತೆಗೆದುಕೊಳ್ಳಿ ಮತ್ತು ನ್ಯಾಯ ಮತ್ತು ಸಮಾನತೆಯ ಹಿತಾಸಕ್ತಿಯಲ್ಲಿ WAKF ಕಾಯ್ದೆಯನ್ನು ತಿದ್ದುಪಡಿ ಮಾಡುವ ಪ್ರಕ್ರಿಯೆಯನ್ನು ಕೈಬಿಡಿ ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಖಾಲಿದ್, ಸುಹೇಲ್, ಅಮಿತ್ ಬೇಗ್, ಗೌಸ್ ಪಾಷಾ, ಅಫ್ಜಲ್ ಖಾನ್, ಅಪ್ಸರಾ ಪಾಷಾ ಉಪಸ್ಥಿತರಿದ್ದರು. ವರದಿ EN-ಪೀರ್, ತುಮಕೂರು. ಅಮೆಂಡ್ಮೆಂಟ್ಗಳು ಏನು ಈ ಅಮೆಂಡ್ಮೆಂಟ್ ತಂದಿದೆ ಈ ಕೇಂದ್ರ ಸರ್ಕಾರ, ಇದರಲ್ಲಿ 40ಕ್ಕಿಂತ ಜಾಸ್ತಿ ಅಮೆಂಡ್ಮೆಂಟ್ಸಲ್ಲಿ ಪೂರ್ತಿ ನಮ್ಮ ವಕ್ಫ್ ಬೋರ್ಡಿನ ಹಕ್ಕು ಕೇಂದ್ರ ಸರ್ಕಾರ ತನ್ನ ಕೈಯಲ್ಲಿ ಮಾಡಿಕೊಳ್ಳುವಂತಹ ಕೆಲಸ ಮಾಡ್ತಾ ಇದೆ. ಈ ರೀತಿ 40ರಲ್ಲೂ ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ, ಕೇಂದ್ರ ಸರ್ಕಾರ ತಂದಂತಹ ಈ ಬಿಲ್ಲಲ್ಲಿ ಮಸೀದಿ ಮತ್ತು ದರ್ಗಾಗಳ ಉಸ್ತುವಾರಿಯಾಗಿ ಏನು ಕಮಿಟಿ ಮಾಡ್ತಾರೆ ಅದರಲ್ಲಿ 40% ಬೇರೆ ಜಾತಿಯವರು ಇರಬೇಕು. ಇಂತಹ ಅಮೆಂಡ್ಮೆಂಟ್ ಇದೆ. ಬೇರೆ ಜಾತಿಯವರು ಮಸೀದಿ ಕೆಲಸ ಯಾವ ಥರ ನೋಡ್ತಾರೆ, ಇದೊಂದು ಉದಾಹರಣೆ. ಈ ಥರ 40 ಅಮೆಂಡ್ಮೆಂಟಲ್ಲೂ ನಮ್ಮ ಏನು ಹಕ್ಕುಗಳಲ್ಲಿ ಅವರು ಕೈ ಹಾಕಿ ನಮ್ಮ ಹಕ್ಕುಗಳು ಕಿತ್ಕೊಳ್ಳುವಂತಹ ಕೆಲಸ ಮಾಡ್ತಾ ಇದೆ. ಇದೇ ರೀತಿ ಎಲ್ಲ ರೀತಿ ನಾವು ಇದಕ್ಕೆ ಸಂಪೂರ್ಣವಾಗಿ ರಿಜೆಕ್ಟ್ ಮಾಡ್ತಾ ಇದ್ವಿ. ನಮ್ಮ ಪೂರ್ವಜರು ಈ ಆಸ್ತಿ ಮುಸಲ್ಮಾನರ ಡೆವಲಪ್ಮೆಂಟ್ಗೆ ಕೊಟ್ಟಿರುವಂಥ ಆಸ್ತಿ, ಇದು ಯಾವ್ದು ಬೇರೆಯವ್ರದ್ದು ಆಸ್ತಿ ಅಲ್ಲ. ಅದಕ್ಕಾಗಿ ನಮ್ಮ ಆಸ್ತಿಗಳ ಉಸ್ತುವಾರಿಯಾಗಿ ಮೊದಲೇ ಸರ್ಕಾರ ಯಾವ ಥರ ನೋಡ್ತಿತ್ತು ಆ ಥರ ನೋಡಬೇಕು ಹೊರತು ಅವರು ಪೂರ್ತಿ ಬಂದು ಇದನ್ನು ಆಪ್ರೇಟ್ ಮಾಡಬಾರ್ದು ಅಂತ ನಾವು ಮನವಿ ಮಾಡ್ತಾ ಇದ್ವಿ. ಅಮೆಂಡ್ಮೆಂಟ್ಗಳು ಏನು ಈ ಅಮೆಂಡ್ಮೆಂಟ್ ತಂದಿದೆ ಈ ಕೇಂದ್ರ ಸರ್ಕಾರ, ಇದರಲ್ಲಿ 40ಕ್ಕಿಂತ ಜಾಸ್ತಿ ಅಮೆಂಡ್ಮೆಂಟ್ಸಲ್ಲಿ ಪೂರ್ತಿ ನಮ್ಮ ವಕ್ಫ್ ಬೋರ್ಡಿನ ಹಕ್ಕು ಕೇಂದ್ರ ಸರ್ಕಾರ ತನ್ನ ಕೈಯಲ್ಲಿ ಮಾಡಿಕೊಳ್ಳುವಂತಹ ಕೆಲಸ ಮಾಡ್ತಾ ಇದೆ. ಈ ರೀತಿ 40ರಲ್ಲೂ ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ, ಕೇಂದ್ರ ಸರ್ಕಾರ ತಂದಂತಹ ಈ ಬಿಲ್ಲಲ್ಲಿ ಮಸೀದಿ ಮತ್ತು ದರ್ಗಾಗಳ ಉಸ್ತುವಾರಿಯಾಗಿ ಏನು ಕಮಿಟಿ ಮಾಡ್ತಾರೆ ಅದರಲ್ಲಿ 40% ಬೇರೆ ಜಾತಿಯವರು ಇರಬೇಕು. ಇಂತಹ ಅಮೆಂಡ್ಮೆಂಟ್ ಇದೆ. ಬೇರೆ ಜಾತಿಯವರು ಮಸೀದಿ ಕೆಲಸ ಯಾವ ಥರ ನೋಡ್ತಾರೆ,
ಇದೊಂದು ಉದಾಹರಣೆ. ಈ ಥರ 40 ಅಮೆಂಡ್ಮೆಂಟಲ್ಲೂ ನಮ್ಮ ಏನು ಹಕ್ಕುಗಳಲ್ಲಿ ಅವರು ಕೈ ಹಾಕಿ ನಮ್ಮ ಹಕ್ಕುಗಳು ಕಿತ್ಕೊಳ್ಳುವಂತಹ ಕೆಲಸ ಮಾಡ್ತಾ ಇದೆ. ಇದೇ ರೀತಿ ಎಲ್ಲ ರೀತಿ ನಾವು ಇದಕ್ಕೆ ಸಂಪೂರ್ಣವಾಗಿ ರಿಜೆಕ್ಟ್ ಮಾಡ್ತಾ ಇದ್ವಿ. ನಮ್ಮ ಪೂರ್ವಜರು ಈ ಆಸ್ತಿ ಮುಸಲ್ಮಾನರ ಡೆವಲಪ್ಮೆಂಟ್ಗೆ ಕೊಟ್ಟಿರುವಂಥ ಆಸ್ತಿ, ಇದು ಯಾವ್ದು ಬೇರೆಯವ್ರದ್ದು ಆಸ್ತಿ ಅಲ್ಲ. ಅದಕ್ಕಾಗಿ ನಮ್ಮ ಆಸ್ತಿಗಳ ಉಸ್ತುವಾರಿಯಾಗಿ ಮೊದಲೇ ಸರ್ಕಾರ ಯಾವ ಥರ ನೋಡ್ತಿತ್ತು ಆ ಥರ ನೋಡಬೇಕು ಹೊರತು ಅವರು ಪೂರ್ತಿ ಬಂದು ಇದನ್ನು ಆಪ್ರೇಟ್ ಮಾಡಬಾರ್ದು ಅಂತ ನಾವು ಮನವಿ ಮಾಡ್ತಾ ಇದ್ದೀವಿ.